ಜನ ಈಗ ನಾವು 25,000 ರೆಡಿ ಮಾಡಿರ್ತೀವಿ. ಬಹುಶಃ ಪ್ರತಿ ವರ್ಷ ಸುಮಾರು 15-20,000 ಜನ ತುಂಬಿಕೊಳ್ತಾರೆ. ಈ ವರ್ಷ ಇನ್ನೂ ಜಾಸ್ತಿ ಆಗ್ತದೆ ಅನ್ನುವಂತ ಕಾರಣಕ್ಕಾಗಿ 25-30,000 ಉಡಿ ತುಂಬುವ ಸಾಮಗ್ರಿಗಳನ್ನು ನಾವು ಈಗಾಗಲೇ ನಮ್ಮ ಎಲ್ಲ ಚಿಂತನೆಯ ತಾಯಂದಿರು ರೆಡಿ ಮಾಡಿಟ್ಟಿದ್ದಾರೆ. ಬಹುಶಃ ಇವತ್ತು 20,000 ಆಗ್ಯಾವ, ನಾಳೆ ಒಂದು 10,000 ಮಾಡೋದಿದೆ. ದಯವಿಟ್ಟು ತಾಯಂದಿರು ಬಂದು ಆ ಎಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡ್ಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. 20ನೇ ತಾರೀಕು ಬೆಳಗಿನ ಜಾವ ಕಬ್ಬೂರಿನ ಪರಮ ಪೂಜ್ಯ ಹಿರೇಮಠದ ಶ್ರೀಗಳು ಅಯ್ಯಾಚಾರ ಲಿಂಗ ದೀಕ್ಷೆಯನ್ನು ಮಾಡ್ತಾರೆ. ಯಾರಾದ್ರೂ ಜಂಗಮ ಒಟ್ಟುಗಳು ಅಯ್ಯಾಚಾರ ಮಾಡಿಸಿಕೊಳ್ಳೋರಿದ್ರೆ ಇಲ್ಲಿ ನಮ್ಮ ಸ್ವಾಮಿಗಳಿದ್ದಾರೆ, ಅಲ್ಲಿ ಹೆಸರು ಕೊಡಬೇಕು ಅಂತ ನಾನು ವಿನಂತಿಸಿಕೊಳ್ಳುತ್ತೇನೆ. 20ನೇ ತಾರೀಕು ಬೆಳಗಿನ ಜಾವ ಆ ಎಲ್ಲ ಒಟ್ಟುಗಳಿಗೆ ಲಿಂಗ ದೀಕ್ಷೆ. ಮತ್ತೆ ಯಾರಾದ್ರೂ ಭಕ್ತ ಬಂಧುಗಳು ಲಿಂಗ ಕಟ್ಟುಕೊಳ್ಳೋರಿದ್ರ ಅವ್ರಿಗೂ ಸಹಿತ ಅವತ್ತು ಲಿಂಗದ ಧಾರಣೆ ನಡೀತದೆ, ಲಿಂಗ ದೀಕ್ಷೆ ಸಮಾರಂಭ ನಡೀತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಹೇಳಿ ಕೊಟ್ಟಾರೆ. ನಾವೆಲ್ಲರೂ ಇನ್ನು 4-5 ದಿನ ಜಾತ್ರೆ ಮಾತ್ರ, 23ರವರೆಗೆ ಜಾತ್ರೆ ನಡೀತದೆ. ನಾವೆಲ್ಲರೂ ಇನ್ನು ಪೌಣೇರಿಗೆ ಫೋನ್ ಮಾಡ್ರಿ, ನಾನು ಈಗೇನು ಫ್ರೀ ಕಾಲ್ ಅದಾವ, ಫ್ರೀ ಬಸ್ ಅದಾವ, 10 ರೂಪಾಯಿ ಕೊಡಂಗಿಲ್ಲ, 10 ರೂಪಾಯಿ ತೆಗಿಯಂಗಿಲ್ಲ. ಬರ್ರ ನಂಗೆ ಬರೋದೈತಿ, ಬರ್ರ ನಂಗೆ ಹೋಗೋದು. ಫ್ರೀ ಕಾಲ್ ಅನ್ಲಿಮಿಟೆಡ್ ಕಾಲ್ ಅದಾವ, ನಿಮ್ಮದೈತಿ ರಾಜ ದರ್ಬಾರ್. ಅಂಗಿ ಹರ್ಕೊಂಡು ಓಟ್ ಹಾಕಿದ್ದು ಇವು ಫ್ರೀ ಅಡ್ಡಾಡಕತ್ತವ್ರು. ನೀವು ಇವತ್ತರಿಗೆ ಏನ್ ಸಿಕ್ಕಿದ್ವಿ? ಅಂಗಿ ಹರ್ಕೊಂಡು ಜಗಳ ಆಡಿ ಅವತರ ಮತಿ ಇವು ನೋಡಂಗಿಲ್ಲ, ಇವತ್ತರ ಮತಿ ಯಾವ ನೋಡಂಗಿಲ್ಲ. ಯಾಕಂದ್ರೆ ಮುಂದಿನ ಎಲೆಕ್ಷನ್ ಒಟ್ಟ ಅಂಗಿ ಹರ್ಕೊಂಡು ಚೀರ್ಯಾರ ಅಡ್ಡಾಡಿದ್ವಿ ಇವು ಫ್ರೀ ಅಡ್ಡಾಡಕತ್ತವ್ರು. ನೀವು ಮತ್ತೆ ಫ್ರೀ ಅಡ್ಡಾಡಕ್ ಮತ್ತೆ ಖರ್ಚಿರ್ಬೇಕಂತ 2,000 ರೂಪಾಯಿ ನೀವು ಗಡಪನ್ನೇ ಮಾಡ್ಕೊಂಡಿರ್ಲಿ. ಗೊತ್ತಾರೆ ನಾಳೆ ನಾವೆಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ವಿಶೇಷವಾಗಿ ಇವತ್ತು ಶ್ರೀಮಠದ ಶಿರೋಳ ಮಠ, ಚಿಂಚಣಿ ಮಠ, ಇವು ಚಿಂಚಣಿ ಮಠದ 2 ಕಣ್ಣುಗಳಿದ್ದ ಹಾಗೆ ಶಿರೋಳ ಮಠದ ಉತ್ತರಾಧಿಕಾರಿಯಾಗಿ ಪೂಜ್ಯರ ಮಠದ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು ಬೈರನಟಿ ಶಿರೋಳ ಮಠಗಳ ಅಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಾಂತಲಿಂಗ ಮಹಾಸ್ವಾಮಿಗಳು ತೋಂಟದಾರ್ಯ ಸಂಸ್ಥಾನ ಮಠ ಶಿರೋಳ್ ಬೈರನಟಿಯ ಪರಮ ಪೂಜ್ಯರು. ಈಗ ಹೆಂಗಂದ್ರೆ ದೇಹ ಅಟ್ಟೆ 2 ಮಠದ ಒಂದು ಶಿರೋಳ ಮಠಕ್ಕೆ ಬೇರೆ ಸ್ವಾಮಿ, ಮೊದಲು 2 ಮಠಕ್ಕೆ ಒಬ್ಬರೇ ಇದ್ರು. ಈಗ ದೇಹ ಚೇಂಜ್ ಆಗ್ಯಾವ, ಆದರೆ ಮನಸ್ಸು ಮಾತ್ರ 2 ಒಂದೇ ಅದಾವ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಚಿಂಚಣಿ ಮಠದ ಏನಾದ್ರೂ ಕಾರ್ಯಭಾರಗಳು ನಡೆದ್ರೆ ಅಲ್ಲಿ ಶಿರೋಳ ಮಠದ ಸ್ವಾಮಿಗಳಿರ್ತಾರೆ. ಶಿರೋಳ ಮಠದಲ್ಲಿ ಏನಾದ್ರೂ ಜವಾಬ್ದಾರಿ ಇದ್ರೆ ಅದು ಚಿಂಚಣಿ ಮಠದ ಸ್ವಾಮಿಗಳಲ್ಲಿ ಇರ್ತಾರೆ ಅಂತಕ್ಕಂಥ ಭಾವವನ್ನು ಇಟ್ಟುಕೊಂಡು 2 ಮಠಗಳ ಸೇವೆಯನ್ನು ಮಾಡ್ತಾ ಬಂದಿವೆ. ಮುಂದೂ ಸಹಿತ ಆ ಮಠದ ಸೇವೆಗಳು ನಿರಂತರವಾಗಿರ್ತವೆ. ಆ ಪರಮ ಪೂಜ್ಯರು ಸಹಿತ ಇವತ್ತಿನ ವೇದಿಕೆಗೆ ಬಂದಿದ್ದಾರೆ. ಒಂದು ಸಾರಿ ಕೈ ಮೇಲೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ನಾವು ಅಭಿನಂದಿಸಬೇಕು. ವಿಶೇಷವಾಗಿ ಬೈಲಹೊಂಗಲದ 3,000 ಮಠ. ನಿಮ್ಮ ಚಿಂಚಣಿ ಸ್ವಾಮಿಗಳು ಶಿವಮಂದಿರದಿಂದ ಫಸ್ಟ್ ಯಾವ ಮಠಕ್ಕೆ ಹೋಗಿದ್ರಂದ್ರೆ 3,000 ಮಠಕ್ಕೆ ಹೋಗಿದ್ವಿ, ಗೊತ್ತಿರ್ಲಿ. ವಿಶೇಷವಾಗಿ ಮೊದಲು ಅಲ್ಲಿ ಹೋಗಿದ್ರಿ. ಅವರು ನಮ್ಮನ್ನ ಬಹುಶಃ ತಮ್ಮನಾಗಿ ಇಲ್ಲಿರುವ ನಾವೆಲ್ಲ ದೇವರುಗಳು ನಾವು ಅವರಿಗೆ ಅಂತೇವೆ. ಅಷ್ಟು ಪ್ರೀತಿಯಿಂದ ಯಾವುದೇ ಕಷ್ಟದ ಸಂದರ್ಭ ಆಗ್ಲಿ ಸುಖದ ಸಂದರ್ಭ ಆಗ್ಲಿ ಸದಾಕಾಲ ನಿಮ್ಮ ಮುಂದೆ ನಾನು ಇರ್ತೇನೆ ಅಂತ ಹೇಳಿ ಸದಾಕಾಲ ನಿತ್ಯ ನಮಗೆ ಮಾರ್ಗದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಮಾಡತಕ್ಕಂತ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಪ್ರಭು ನೀಲಕಂಠ ಮಹಾಸ್ವಾಮಿಗಳು 3,000 ಮಠ ಬೈಲಹೊಂಗಲದ ಪರಮ ಪೂಜ್ಯರು ನಮಗೆ ನಿಮ್ಗೆಲ್ಲರಿಗೂ ಆಶೀರ್ವಾದವನ್ನು ಮಾಡೋದಕ್ಕೆ ಬಂದಿದ್ದಾರೆ. ಪರಮ ಪೂಜ್ಯರು ಒಂದ್ಸಾರಿ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸೋಣ. ಇವತ್ತು ವಿಶೇಷವಾಗಿ ವೇದಿಕೆ ಮೇಲೆ ಎಲ್ಲಾ ಅತಿಥಿಗಳು ಪಾಲ್ಗೊಂಡಿದ್ದಾರೆ. ಬೆಳಕಿಯಾಳದ ಸಕಲ ಸದ್ಭಕ್ತರು, ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಸದ್ಭಕ್ತರು, ಇವತ್ತು ವಿಶೇಷವಾಗಿ ಶಿರೋಳ ಮಠದ ಭಕ್ತರು ವೇದಿಕೆ ಮೇಲಿದ್ದಾರೆ, ಮುಗಳಿಯ ಭಕ್ತರು ವೇದಿಕೆ ಮೇಲಿದ್ದಾರೆ, ಕುಪ್ಪನವಾಡಿಯ ಭಕ್ತರು ವೇದಿಕೆ ಮೇಲಿದ್ದಾರೆ. ಆ ಎಲ್ಲ ಭಕ್ತರಿಗೂ ಒಂದ್ಸರಿ ಜೋರಾದ ಚಪ್ಪಾಳೆಯನ್ನು ಕಟ್ಟಿ ಅಭಿನಂದನೆಗಳನ್ನು ಸಮರ್ಪಣೆ ಮಾಡೋಣ. ಇವತ್ತು ನಾನು ಮಾತಾಡ್ತೇನೆ, ಬೆಳಕಿ ಹಾಳ್ ಕುಪ್ಪನವಾಡಿ ಮುಗಳಿಯ ಭಕ್ತರಿಗೆ ನಿಮ್ಮ ಋಣ ನಮಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಹಳ್ಳಿಗಳು 53 ಹಳ್ಳಿ, ಇವತ್ತು ಸದಾಕಾಲ ಸುಮಾರು 50 ಹಳ್ಳಿಗಳು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾವೆ. ಎಲ್ಲಾ ಹಳ್ಳಿಗಳಿಗೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಹುಶಃ ನಿಮಗೆ ನಾನು 2 ಮಾತುಗಳನ್ನು ಮಾತ್ರ ಕೊಡಬಲ್ಲೆ ಹೊರತಾಗಿ ಅದ್ರ ಮೇಲೆ ನನ್ನ ಕಡೆಯಿಂದ ಕೊಡಕ್ಕೆ ಏನೂ ಸಾಧ್ಯ ಇಲ್ಲ. ಒಂದು, ಅಲ್ಲಮ ಪ್ರಭುವಿನ ಆಶೀರ್ವಾದವನ್ನು ಕೊಡಬಲ್ಲೆ. ಇನ್ನೊಂದು, ಅಲ್ಲಮ ಪ್ರಭು ಎಲ್ಲವನ್ನೂ ನೀನು ಅವರಿಗೆ ನೀಡುವಂತ ಈ 2 ವರ ಮಾತ್ರ ಅಲ್ಲಮ ಪ್ರಭುವಿನಲ್ಲಿ ಕೇಳಬಲ್ಲೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಎಲ್ಲವನ್ನೂ ಕೊಡೋದು ಅದು ನನ್ನ ಭಕ್ತರಿಗೆ ಅಲ್ಲಮ ಪ್ರಭು ನೀಡಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿನ್ನೆ ಸವಾಲ್ ಇವತ್ತು ಪುನಃ 4 ವಸ್ತುಗಳನ್ನು ಪುನಃ ನಾನು